ಹೊರಟಿದ್ದೀನಿ ಜೆ ಪಿ ನಗರ್ ಸೈಡು. ಸೊ ಹಾಗೆ ಇದರದ್ದು ಓನರ್ಶಿಪ್ ಒಂದು ಹೇಳಿಬಿಡೋಣ ಹೆಂಗಿತ್ತು ಏನು ಕತೆ ಅಂತ. ಓಲಾ ಬಗ್ಗೆ ನಾನು ವೀಡಿಯೋ ಹಾಕಿದ್ದೆ, ಫಾಸ್ಟ್ ಸ್ಕೂಟರ್ ಅಂತೆಲ್ಲ ನೋಡಿ. ನಾನು ಆಲ್ಮೋಸ್ಟ್ 4544 ಕಿಲೋಮೀಟ್ರ್ ಆಲ್ ಟೈಮ್ ಇದೆ ನೋಡಿ. ಜಸ್ಟ್ ಈಗ 1 ಕಿಲೋಮೀಟ್ರ್ ಬಂದೆ ಅಷ್ಟು. ಈಗ ಸಿನ್ಸ್ ನಾನು ಒಬ್ಬನೇ ಇದ್ದೀನಿ ಅಂತ ಇಕೋ ಮೋಡಲ್ಲಿ ಹಾಕಿದ್ದೇನೆ ನೋಡಿ. ಇಕೋ ಮೋಡಲ್ಲಿದೆ, ಇದು ಇಕೋ ಮೋಡು. ಆ್ಯಕ್ಚುಲಿ ಈ ಬಟನ್ ಪ್ರೆಸ್ ಮಾಡಿದರೆ ನಾರ್ಮಲಿಗೆ ಹೋಗುತ್ತೆ, ಸ್ಪೋರ್ಟ್ಸಿಗೆ ಹೋಗುತ್ತೆ. ಲಾಂಗ್ ಪ್ರೆಸ್ ಮಾಡಿದರೆ ಇಕೋ ಮೋಡಿಗೆ ಹೋಗುತ್ತೆ. ಚಾರ್ಜ್ ಬೇರೆ 60% ಇದೆ. ಸೊ ನಾನು ಇಕೋ ಮೋಡಲ್ಲಿ ಓಡಿಸ್ತಿದ್ದೀನಿ. ಇಕೋ ಮೋಡಲ್ಲಿ ಟಾಪ್ ಸ್ಪೀಡ್ ತೋರಿಸ್ತೀನಿ ನೋಡಿ. ಇದು ನೋಡಿ ಫುಲ್ಲು ಇಟ್ಕೊಂಡಿದ್ದೀನಿ, 44 ತನಕ ಹೋಗುತ್ತೆ. 44 ಈಗ ನಾರ್ಮಲ್ ಹಾಕ್ಕೊಂಡ್ರೆ 70 ಖಾಲಿ ಜಾಗ ಸಿಕ್ಕಿದ್ರೆ ಟಾಪ್ ಸ್ಪೀಡ್ ತೋರಿಸ್ತೇನೆ ನೋಡಿ. ಪಿಕಪ್ ಹೆಂಗಿದೆ ನೋಡಿದ್ರಲ್ಲ ನೀವು ನೋಡಿ. ಹಂಪಲ್ಲೆಲ್ಲ ಹಂಗೆ ಆರಾಮ್ಸೆ ಹರಿಸ್ಕೊಂಡು ಹೋಗ್ತೀನಿ. ಏನು ಸಸ್ಪೆನ್ಷನ್ನು ಚೆನ್ನಾಗಿದೆ ಅಪ್ಪ ಇದರಲ್ಲಿ. ಆಲ್ಮೋಸ್ಟ್ ಇಕೋ ಮಾಡಲ್ಲೇ ಓಡ್ತೀನಿ ಇವತ್ತು. ಚಾರ್ಜ್ ಸ್ವಲ್ಪ ಕಡಿಮೆ ಇದೆ, ನನಗೆ ಚಾರ್ಜ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಶನಿವಾರ ಅಲ್ವಾ, ಇವತ್ತು ಹೆವಿ ರಶ್ ಇರುತ್ತೆ. ಗಾಳಿ ಆಂಜನೇಯ ಟೆಂಪಲ್ ನೋಡ್ಕೊಳ್ಳಿ, ಜೈ ಆಂಜನೇಯ ನೋಡಿ. ಮೋಡಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಅಪ್ಪು ಬಂದರೆ ಸ್ವಲ್ಪ ಸ್ಲೋ ಆಗುತ್ತೆ ಗಾಳಿ, ಅಂದರೆ ಪಿಕಪ್ ಸ್ವಲ್ಪ ಕಡಿಮೆ. ಬಟ್ ಕ್ರೆಡಿಟ್ ರೋಡಲ್ಲಿ 45 ತನಕ ಆರಾಮಾಗುತ್ತೆ, ಏನು ಇಶ್ಯೂ ಇಲ್ಲ. ಅಪ್ಪು ಬರ್ತಿದ್ದಂಗೆ ಜಸ್ಟ್ ಒಂದು ಪ್ರೆಸ್ಸು ನಾರ್ಮಲ್ ಮೋಡ್ ಹಾಕಿ ಅಷ್ಟೇ. ಆಮೇಲೆ ಇದರಲ್ಲಿ ಒಂದು ಹೇಳಬೇಕು, ಇದು S1 ಏರ್, 2 ಡ್ರಮ್ ಬ್ರೇಕ್ಸ್ ಇದ್ದಾವೆ, ಡಿಸ್ಕ್ ಇಲ್ಲ. ಆದ ಕಾರಣ ಬ್ರೇಕ್ಸ್ ಲೂಸ್ ಆದರೆ ನಾವೇ ಮಾಡ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ ಅದು ಹೆಂಗಂತ ಆಮೇಲೆ. ಯಾಕಂದರೆ ನಾನು ಲೂಸಾಗಿತ್ತು, ನಾನೇನು ಸರ್ವಿಸ್ ಸೆಂಟರ್ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡ್ರೆ, ಬಟ್ ಅದು ಈಸಿ ಇತ್ತು. ಜಸ್ಟ್ ಸ್ಕ್ರೂ ಟೈಟ್ ಮಾಡಿದರೆ ಬ್ರೇಕ್ಸ್ ಟೈಟ್ ಆಗುತ್ತೆ ನೋಡಿ. ಈಗ ಹಿಂಗೆ ಹಿಡಿತಾ ಇದೆ, ಇಲ್ಲಾಂದರೆ ಫುಲ್ ಲಿವರು ಇಲ್ಲಿ ತನಕ ಬರ್ತಿತ್ತು ನೋಡಿ. ಇಕೋದಲ್ಲಿ ಫುಲ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಪಿಕಪ್ ಕಡಿಮೆ ಇದೆ. ಬಟ್ ಪರವಾಗಿಲ್ಲ, ಒಬ್ಬನೇ ಇದ್ದರೆ ಈಸಿ ಪಿಕ್ ಆಗುತ್ತೆ. ಬಟ್ ಡಬಲ್ ಇದ್ರಂತೂ ಇಕೋ ಮೋಡ್ಗೆ ಹಾಕಬೇಡಿ, ಯಾಕಂದರೆ ಆಲ್ಮೋಸ್ಟ್ 150 ವೆಯ್ಟ್ ಇರುತ್ತೆ, ಯಾರ್ದಾದ್ರೂ ಆಗಲಿ 150+ ವೆಯ್ಟ್ ಇರುತ್ತೆ. ಸೊ ಪಿಕ್ ಆಗಲ್ಲ. ಹೆಂಗೆ ಸ್ಕ್ರೂ ಟೈಟ್ ಮಾಡೋದು ಹೆಂಗೆ ಅಂತ ಹೇಳ್ತಿದ್ದೆಲ್ಲ. ಬ್ರೇಕ್ ಮಾಡೋದು ಸ್ಕ್ರೂ ಟೈಟ್ ಇದರಲ್ಲಿ ಮಾಡೋದು, ಡ್ರಮ್ ಬ್ರೇಕ್ಸ್ ಅದು. ಇದು ಹಿಂದೆ ಮುಂದೆ ಮಾಡಿದರೆ ಅಲ್ಲಿ ಲಿವರ್ ಲೂಸ್ ಟೈಟ್ ಆಗುತ್ತೆ. ಫ್ರಂಟಲ್ಲೂ ಹಾಗೆ ಇದೆ, ಫ್ರಂಟ್ ಬ್ರೇಕ್ ಅದು ಕಾಣಿಸ್ತಿದೆಯಲ್ಲ ನೋಡಿ. ಇದು ಆ್ಯಕ್ಚುಲಿ ಸ್ಟೀಪ್ ಆಗ್ತಿದೆ. ಇಕೋ ಮೋಡಲ್ಲಿ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ, ಆದರೂ 26ಅಲ್ಲಿ 28 ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. 64% ಇಕೋ ಮೋಡು, 30 ಕಿಲೋಮೀಟ್ರ್ ಅಪ್ಪ ಕಾಣಿಸ್ತಿದ್ದಲ್ಲ. ಆ್ಯಕ್ಚುಲಿ ಏನಂದರೆ ಇವತ್ತು ಮೈಕ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಒಂದು ಯಾವುದೋ USB ಮೈಕ್ ಸಿಕ್ಕಿತ್ತು, ಅದನ್ನು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ವಾಯ್ಸ್ ಬರ್ತಿದೆ ಅಂತ, ಬಟ್ ಏನೋ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ನನಗೆ ಕಾಮೆಂಟಲ್ಲಿ ತಿಳಿಸಿ ಇದು ವಾಯ್ಸೆಲ್ಲ ಚೆನ್ನಾಗಿದೆಯಾ ಏನು ಅಂತ. ಇಕೋ ಮೋಡಲ್ಲಿ ಪಟ್ಟಿ 46 ಮೇಲೆ ಹೋಗ್ತಿಲ್ಲ. ಸೊ ಇದು ಓಪನ್ ರೋಡ್ ಇದೆ ಅಂತ ನಾರ್ಮಲಿಗೆ ಹಾಕ್ಕೊಂಡಿದ್ದೀನಿ. ನಾರ್ಮಲಲ್ಲಿ ನೋಡಿ ಈಗ ಪಿಕಪ್ ಹೆಂಗಿದೆ ಅಂತ 55, 56 ನೋಡಿ. ಇಲ್ಲ ಹಾಕಿದ್ರೆ ಜಗ್ಗಾಗಾಡಿ ಕೈ ತೋರಿಸಿ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡ್ದ, ಇಲ್ಲಾಂದರೆ ನಾನು ಹೊಡಿಲಿದ್ದೆ.
1.4ಗೆ 48%, ಅಂದರೆ 12% ಆಲ್ಮೋಸ್ಟ್ ಖಾಲಿಯಾಗಿದೆ. ಆದರೆ ಅದು ನಾರ್ಮಲ್ ಇಕೋ ಮೋಡಲ್ಲೇ ಹಾಕ್ಕೊಂಡು ಬಂದಿದ್ದೀನಿ, ಎಲ್ಲರೂ ಹಾಕ್ಕೊಂಡು ಬಂದಿದ್ದೀನಿ. ಯಾವಾಗ ಸ್ಪೀಡ್ ಬೇಕು ನಾರ್ಮಲ್ ಮಾಡಿದ್ದೀನಿ, ಇಲ್ಲಾಂದರೆ ಇಕೋದಲ್ಲಿ ಬಂದಿದ್ದೀನಿ. ನೋಡಿ ಬಂದು ಇಲ್ಲಿ ಸಿಂಧೂರಿ ಚೌಟ್ರಿ ನೋಡ್ತಿದ್ದೀನಿ, ಜಿ ಪಿ ನಗರ್ ಸಿಂಧೂರಿ ಚೌಟ್ರಿ. ಸೊ 11 ಕಿಲೋಮೀಟ್ರ್ ನನಗೆ, 11 ಕಿಲೋಮೀಟ್ರಿಗೆ 12%. ಸರಿ, ಸಿಗೋಣ. ಥ್ಯಾಂಕ್ ಯು.